ಊರಿಂದ ಊರಿಗೆ ಒಂದು ವ್ಯಕ್ತಿ ಪ್ರಯಾಣ ಬೆಳೆಸ್ತಾನೆ. ಆ ವ್ಯಕ್ತಿ ಹೋಗ್ಬೇಕಾದ್ರೆ ಕುಡಿಲಿಕ್ಕೆ ನೀರು ತಗೊಂಡೋಗ್ತಾನೆ. ಕುಡಿಲಿಕ್ಕೆ ನೀರು ತಗೊಂಡೋಗ್ಬೇಕಾದ್ರೆ ಮರಳುಗಾಡು, ಅಲ್ಲೆಲ್ಲೂ ನೀರು ಸಿಗಲ್ಲ. ಅವನಿಗೆ ಗೊತ್ತಿರುತ್ತೆ ನೀರು ಎಲ್ಲೂ ಸಿಗಲ್ಲ, ನಾನು ಹೋಗ್ತಾ ಇರೋದು ಮರಳುಗಾಡಿನಲ್ಲಿ ಅಂತೇಳಿ ಆ ವ್ಯಕ್ತಿ ನೀರು ತೊಗೊಂಡೋದಾಗ ತೊಗೊಂಡೋಗಿದ್ದ ನೀರು ಖಾಲಿ ಆಗಿಬಿಡುತ್ತೆ. ತುಂಬ ಬಿಸಿಲು, ಬೆಳಗಾಡಲ್ಲಿ ನಡ್ಕೊಂಡು ಹೋಗ್ತಾನೆ. ಅವನಿಗೆ ಸಿಕ್ಕಾಬಟ್ಟೆ ನೀರು ಕುಡಿಬೇಕು ಅನ್ಸುತ್ತೆ, ಸಿಕ್ಕಾಬಟ್ಟೆ ದಾವಾಗ್ಬಿಟ್ಟಿರುತ್ತೆ. ತುಂಬ ಬಿಸಿಲು, ತಡ್ಕೊಳಕ್ಕಾಗ್ತಾ ಇಲ್ಲ. ಹೋಗ್ತಾನೆ ಎಲ್ಲೂ ನೋಡಿದ್ರು ನೀರು ಸಿಗ್ತಾ ಇಲ್ಲ. ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋದಾಗ ಅಲ್ಲೊಂದು ಮರ ಕಾಣಿಸುತ್ತೆ. ಕಾಣಿಸ್ದಾಗ ಅಲ್ಲೊಂದು ಮರ ಇದೆಯಪ್ಪ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಂತೇಳಿ ಆ ಮರದ ಕೆಳಗಡೆ ಬರ್ತಾನೆ. ಬಂದ ನಂತರ ಆ ಮರದ ಹತ್ರ ಒಂದು ಬೋರ್ವೆಲ್ ಇರುತ್ತೆ. ಆ ಬೋರ್ವೆಲ್ಲು ಪಕ್ಕದಲ್ಲಿ ಒಂದು ಚೊಂಬೆಲ್ ನೀರು. ಆ ನೀರಿನ ನೋಡಿದ ತಕ್ಷಣ, ಚೊಂಬೆಲಿರೋ ನೀರು ನೋಡಿದ ತಕ್ಷಣ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ನೀರು ಸಿಕ್ತಪ್ಪ, ಆನಂದವಾಗಿ ಕುಡಿಬೋದು ಅಂತೇಳಿ ಆ ಚೊಂಬೆಲಿರೋ ನೀರನ್ನ ಗಮನಿಸ್ತಾನೆ. ಆ ಚೊಂಬೆಲಿರೋ ನೀರು ಗಮನಿಸಿದಾಗ ಪಕ್ಕದಲ್ಲಿ ಬೋರ್ವೆಲ್ ಹತ್ರ ಬರೆದಿರ್ತಾರೆ, ಈ ನೀರನ್ನ, ಚೊಂಬೆಲಿರೋ ನೀರನ್ನ ಆ ಬೋರ್ಗೆ ಹಾಕಿ ಒತ್ತಿದ್ರೆ ಸಂಪೂರ್ಣವಾಗಿ ನಿಮಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ ಅಂತೇಳಿ ಅಲ್ಲಿ ಬರೆದಿರ್ತಾರೆ. ಈ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾನೆ. ನಾನು ಒಂದು ವೇಳೆ ಆ ಬೋರಿಗೆ ನೀರು ಹಾಕಿ ಒತ್ತಿದ್ರೆ ನೀರು ಬರಲಿಲ್ಲ ಅಂದ್ರೆ ಏನ್ ಮಾಡೋದು? ತುಂಬಾ ನಾನು ನೀರು ಕುಡಿಬೇಕು ಅನಿಸ್ತಾ ಇದೆ, ಏನ್ ಮಾಡ್ಲಿ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆ ವ್ಯಕ್ತಿ ಯೋಚನೆ ಮಾಡಿ ಅವನೇನ್ ಮಾಡ್ತಾನೆ, ಸರಿ ನೋಡೇ ಬಿಡೋಣ, ಅಲ್ಲಿ ಬರ್ದಿದಾರಲ್ಲ, ಈ ಚೊಂಬೆ ನೀರನ್ನ ಬೋರ್ಗೆ ಹಾಕಿ ಒತ್ತಿದ್ರೆ ನೀರು ಬರುತ್ತೆ ಅಂತೇಳಿ ಬರ್ದಿದಾರಲ್ಲ, ನೋಡೇ ಬಿಡೋಣ ಅಂತೇಳಿ ಆ ವ್ಯಕ್ತಿ ಏನ್ ಮಾಡ್ತಾರೆ, ಆ ಚೊಂಬೆಲಿರೋ ನೀರನ್ನ ಬೋರ್ಗೆ ಹಾಕಿ ಒತ್ತುತ್ತಾರೆ. ನೀರು ಬರುತ್ತೆ. ಆ ವ್ಯಕ್ತಿ ನೀರು ಕುಡಿತಾರೆ, ಸಂಪೂರ್ಣವಾಗಿ ನೀರು ಬರುತ್ತೆ. ನೀರು ಕುಡಿತಾರೆ. ನೀರು ಕುಡಿದು ಆ ವ್ಯಕ್ತಿ ಸ್ವಲ್ಪ ಸುಧಾರಿಸ್ಕೋತಾರೆ. ಸುಧಾರಿಸ್ಕೊಂಡ ನಂತರ ಆ ವ್ಯಕ್ತಿ ಆ ಬೋರಲ್ಲಿ ಮತ್ ಪುನಃ ಇವರೊಂದು ಬರೀತಾರೆ. ಇವರು ಬರೆಯೋದು ಏನಂದ್ರೆ, ನನ್ನನ್ನು ನಂಬಿ ಅಂದ್ರೆ ಅರ್ಥ ಏನು ಅಂದ್ರೆ, ನಂಬಿಕೆನೇ ದೇವರು. ನಾನು ನಂಬಿ ಬೋರ್ಗೆ ನೀರ್ ಹಾಕಿ ಒತ್ತದೆ, ಆ ಚೊಂಬೆಲಿರೋ ನೀರ್ನ ಬೋರ್ಗೆ ಹಾಕಿ ಒತ್ತದೆ, ನೀರು ಬಂತು. ನಂಬಿಕೆನೇ ದೇವರು ಅಂತೇಳಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅಲ್ಲಿ ಬರ್ದಿರೋದನ್ನ, ಈ ಚೊಂಬೆಲಿರೋ ನೀರ್ನ ಅದಕ್ಕೆ ಹಾಕಿ ಒತ್ತಿದ್ರೆ ನೀರು ಬರುತ್ತೆ ಅಂದಾಗ ತುಂಬಾ ಆಲೋಚನೆ ಮಾಡ್ತೆ ಅಂತ ವ್ಯಕ್ತಿ, ಸರಿ ಏನಾದ್ರು ಆಗ್ಬಿಡ್ಲಿ ಅಂತೇಳಿ ಆ ಚೊಂಬೆಲಿರೋ ನೀರ್ನ ಬೋರ್ಗೆ ಹಾಕಿ ಒತ್ತದ ನಂತರ ನೀರು ಬಂತು. ಆ ವ್ಯಕ್ತಿ ಲಾಸ್ಟ್ ಅಲ್ಲಿ ಅವರೊಂದು ಬರೀತಾರೆ, ನನ್ನನ್ನು ನಂಬಿ, ನಂಬಿಕೆನೇ ದೇವರು. ಇದರ ಅರ್ಥ ನಂಬಿಕೆನೇ ದೇವರು. ಕಾರಣ ನಾನು ಹೇಳ್ತಾರೋ ಅರ್ಥ ಏನಂದ್ರೆ, ಅದು ಬರ್ದಿದ್ದಾರೆ ಅಂದ್ರೆ ಅದು ನಂಬಿಕೆನೇ ದೇವರು, ಇದು ಸಂಪೂರ್ಣವಾಗಿ ನೀವು ನಂಬಬಹುದು ಅನ್ನೋ ಅರ್ಥ. ಈ ಒಂದು ಕಥೆಯ ಸಾರಾಂಶ ತಮ್ಗೆಲ್ರೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲರೂ ಲೈಕ್ ಕೊಡಿ, ಸ್ನೇಹಿತರಿಗೆಲ್ಲ ಕಳಿಸ್ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು, ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿರೋ ಪ್ರತಿ ಒಬ್ಬರಿಗೂ, ದೊಡ್ಡವರಿಗೆ ಚಿಕ್ಕವರಿಗೆ, ತಾಯಿ ತಂದೆ ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ನಮಸ್ಕಾರಗಳು, ತುಂಬು ಹೃದಯದ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಈ ಒಂದು ಕಥೆಯ ಸಾರಾಂಶವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.